ವೀಕ್ಷಕರೇ, ದಿಸ್ ಈಸ್ ವೆರಿ ವೆರಿ ಸ್ಯಾಡ್ ನ್ಯೂಸ್. ಇವತ್ತು ಈ ಸುದ್ದಿ ಹೇಳೋದಕ್ಕೆ ನನಗೂ ಕೂಡ ತುಂಬಾನೇ ಬೇಜಾರಾಗ್ತದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 20 ಜನ ಕಂಡ್ರಿ. 20 ಜನ ಸಜೀವ ದಹನ ಆಗಿದ್ದಾರೆ. 20 ಜನ ಸಜೀವ ದಹನ ಆಗಿದ್ದಲ್ಲದೆ ಮತ್ತೆ 20 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಪ ಕಂಡ್ರಿ. ಆ ಬಸ್ನಲ್ಲಿದ್ದವರು ಏನ್ ಕರ್ಮ ಮಾಡಿದ್ರೋ ಗೊತ್ತಿಲ್ಲ. ಇವತ್ತು ಬೆಳ್ಳಂಬೆಳಗ್ಗೆ ಸುಟ್ಟು ಕರಕಲಾಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಅಂದ ಹಾಗೆ ನಾನು ಮೇನ್ ವಿಚಾರಕ್ಕೆ ಬಂದು ಬಿಡ್ತೀನಿ. ಇವತ್ತು ಬೆಳಗಿನ ಜಾವ ಸುಮಾರು 3:30 ಸಮಯ ಹೈದರಾಬಾದ್ನಿಂದ ಕರ್ನೂಲ್ಗೆ ಹೊರಟಿದ್ದಂತಹ ಒಂದು ಖಾಸಗಿ ಬಸ್. ಅದು ಬಸ್ನ ಹೆಸರು ವಿ ಕಾವೇರಿ ಟ್ರಾವೆಲ್ಸ್ ಅಂತ ಹೇಳಿ. ಈ ಟ್ರಾವೆಲ್ಸ್ ಅಂದರೆ ಕಾವೇರಿ ಟ್ರಾವೆಲ್ಸ್ ಇದೆಯಲ್ಲ, ಈ ಟ್ರಾವೆಲ್ಸ್ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಆ ಕಾವೇರಿ ಟ್ರಾವೆಲ್ಸ್ ಯಾರಿಗೆ ಸೇರಿದ್ದು, ಅದು ಎಲ್ಲಿದು, ಮತ್ತು ಇವತ್ತು ಬೆಳಗ್ಗೆ ಆದಂತಹ ಇನ್ಸಿಡೆಂಟಲ್ಲಿ ಈ ಕಾವೇರಿ ಟ್ರಾವೆಲ್ಸ್ನ ಪಾತ್ರ ಏನಿತ್ತು ಅದೆಲ್ಲವನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಬೆಳಗ್ಗೆ ಹೊರಟಿದ್ದಂತಹ ಸುಮಾರು 20 ಜನ, ಅಂದರೆ ಕಾವೇರಿ ವಿ ಕಾವೇರಿ ಟ್ರಾವೆಲ್ಸ್ ಅಂತ ಏನಿದೆಯಲ್ಲ, ಆ ಬಸ್ ಇದೆಯಲ್ಲ, ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಒಂದು ಬಸ್. ಎಲ್ಲ ಪ್ಯಾಸೆಂಜರ್ಗಳು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು. ಸುಮಾರು ಬೆಳಗಿನ ಜಾವ 3:30 ಸಮಯ ಅನಿಸುತ್ತೆ. ತಾವು ಅಂದುಕೊಂಡಂತೆ ಹಾಗಿದ್ರೆ ಇವತ್ತು ಅವರವರ ಮನೆಯಲ್ಲಿ ಅಷ್ಟೂ ಜನ ಇರಬೇಕಾಗಿತ್ತು. ಆದರೆ ಅಲ್ಲಿ ವಿಧಿ ಆಟವೇ ಬೇರೆಯಾಗಿತ್ತು. ಕರ್ನೂಲ್ ಹೊರಭಾಗದಲ್ಲಿರುವಂತಹ ಚಿನ್ನಟೇಕೂರು ಈ ಒಂದು ಗ್ರಾಮದ ಬಳಿ ಕಾವೇರಿ ಬಸ್ ಆಕ್ಸಿಡೆಂಟ್ ಆಗಿತ್ತು. ನೀವು ನಂಬಲ್ಲರಿ, ಈ ಆಕ್ಸಿಡೆಂಟಲ್ಲಿ 20 ಜನ ಸಜೀವ ದಹನ ಆಗಿದ್ರು. ನೋಡುತ್ತಿದ್ದಂತೆ ಆ 20 ಜನ ಸುಟ್ಟು ಕರಕಲಾಗಿದ್ರು. ಅಂದಹಾಗೆ ಈ ಆಕ್ಸಿಡೆಂಟ್ ಹೇಗಾಯಿತು, ಬಸ್ಸು ಬರ್ತಿದ್ದಂತಹ ಬಸ್ಸು ಆಕ್ಸಿಡೆಂಟ್ ಆಗಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ನೋಡಿದರೆ, ಕಾವೇರಿ ಟ್ರಾವೆಲ್ಸು ಬರ್ತಾ ಇತ್ತು. ಅಂದರೆ ಗ್ರಾಮದ ಚಿನ್ನಟೇಕೂರು ಗ್ರಾಮದ ಬಳಿ ಇರುವಂತಹ ಒಂದು ಹೆದ್ದೂರಲ್ಲಿ, ಆ ಒಂದು ರಸ್ತೆ ಮಾರ್ಗದಲ್ಲಿ ಈ ಒಂದು ಕಾವೇರಿ ಟ್ರಾವೆಲ್ಸ್ ಬರ್ತಾ ಇತ್ತು. ಬರುವಂತಹ ಸಂದರ್ಭದಲ್ಲಿ ಒಂದು ಬೈಕ್ಗೆ ಡಿಕ್ಕಿ ಹೊಡೆಯಿತು. ಬೈಕ್ ಡಿಕ್ಕಿ ಹೊಡೆದ ಆ ಒಂದು ರಭಸಕ್ಕೆ ಬೈಕನ್ನು ಸುಮಾರು, ನೀವು ನಂಬಲ್ಲ, 300 ಮೀಟ್ರು, ಅಂದರೆ ಆಕ್ಸಿಡೆಂಟ್ ಆದಂತಹ ಸ್ಥಳದಿಂದ ಸುಮಾರು 300 ಮೀಟರ್ ಆ ಬೈಕನ್ನು ಬಸ್ಸು ಎಳೆದುಕೊಂಡು ಹೋಗುತ್ತೆ. ಅಂದರೆ ಅಷ್ಟು ಆ ಒಂದು ಫೋರ್ಸಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇಷ್ಟಕ್ಕೆ ಮುಗಿಲಿಲ್ಲ. ಆಕ್ಸಿಡೆಂಟ್ ಆಗಿದ ತಕ್ಷಣ ಇಡೀ ಬಸ್ಸು ಸುಡ್ಲಿಕ್ಕೆ ಕಾರಣ ಏನು? ಯಾಕೆಂತಂದರೆ ಆಕ್ಸಿಡೆಂಟ್ ಆಯಿತು. ಎದುರುಗಡೆ ಬಂದಂತಹ ವೆಹಿಕಲ್ ಇದೆಯಲ್ಲ, ಅದು ತುಂಬ ಸಣ್ಣ ಪ್ರಮಾಣವಾದಂತಹ ವೆಹಿಕಲ್ಲು, ಅಂದರೆ ಒಂದು ನಾರ್ಮಲ್ ಬೈಕ್ ಅದು. ಆದರೆ ಇಡೀ ಬಸ್ಸು ಸುಟ್ಟು ಕರಕಲಾಗಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡುತ್ತೆ. ಎಸ್, ಆ ಪ್ರಶ್ನೆಗೆ ನಾನೀಗ ಉತ್ತರವನ್ನು ಕೊಡ್ತೀನಿ. ಏನು ಹೈದರಾಬಾದಿಂದ ಹೊರಟಿದ್ದಂತಹ ಕಾವೇರಿ ಟ್ರಾವೆಲ್ಸ್ ಆ ಒಂದು ಗ್ರಾಮದ ಬಳಿ ಆಕ್ಸಿಡೆಂಟ್ ಆಗುತ್ತೆ. ಅದು ಕೂಡ ಒಂದು ಬೈಕ್ಗೆ ಗುದ್ದಿ ಆಕ್ಸಿಡೆಂಟ್ ಆಗುತ್ತೆ. ಬೈಕ್ ನಾರ್ಮಲ್ ಆಗಿ ಒಂದು ಸ್ಪೀಡಲ್ಲಿರುತ್ತೆ, ಬಸ್ಸು ಕೂಡ ಒಂದು ನಾರ್ಮಲ್ ಆಗಿ ಒಂದು ಸ್ಪೀಡ್ ಇರುತ್ತೆ. ಆ ಒಂದು ಗುದ್ದಿದ ರಭಸಕ್ಕೆ ಬೈಕನ್ನು ಸುಮಾರು 250ರಿಂದ 350 ಮೀಟ್ರು ಎಳ್ಕೊಂಡು ಹೋಗುತ್ತೆ. ಅದಾದ ನಂತರ ಬೈಕ್ನ ಒಂದು ಪೆಟ್ರೋಲ್ ಟ್ಯಾಂಕ್ ಇರುತ್ತಲ್ಲ, ಆ ಒಂದು ಟ್ಯಾಂಕು ಹೊಡೆದು ಬಿಡುತ್ತೆ. ಅಂದರೆ ಆ ರಭಸಕ್ಕೆ ಹೊಡೆದು ಹೋಗ್ಬಿಡುತ್ತೆ. ಬೈಕಲ್ಲಿ ಇದ್ದಂತಹ, ಅಂದರೆ ಟ್ಯಾಂಕರ್ಲಿ ಇದ್ದಂತಹ, ಬೈಕ್ ಟ್ಯಾಂಕರ್ಲಿ ಇದ್ದಂತಹ ಪೆಟ್ರೋಲ್ ಇದೆಯಲ್ಲ, ಆ ಪೆಟ್ರೋಲು ಬಸ್ಸಿಗೆ ಹತ್ಕೊಳ್ಳುತ್ತೆ. ಅಂದರೆ
ನಾರ್ಮಲ್ ಆಗಿ ಬಸ್ಸು ಏನು ಉಜ್ಕೊಂಡು ಹೋಗ್ತಾ ಇರುತ್ತಲ್ಲ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಆವಾಗ ಬೆಂಕಿ ಸ್ಪಾರ್ಕ್ ಆಗುತ್ತೆ. ಆ ಒಂದು ಸ್ಪಾರ್ಕ್ ಆದಂತಹ ಸಂದರ್ಭದಲ್ಲಿ ಇಡೀ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. ಆ ಬಸ್ನ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರ್ಬೋದು. ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗುತ್ತೆ. ಜಸ್ಟ್ ಒಂದೇ ಒಂದು ಸ್ಮಾಲ್ ಇನ್ಸಿಡೆಂಟ್ ಇದು. ಅಂದರೆ ಆಪೋಸಿಟ್ ಇರುವಂತಹ ವೆಹಿಕಲ್ಲು ತುಂಬ ದೊಡ್ಡ ಪ್ರಮಾಣವಾದಂತಹ ವೆಹಿಕಲ್ ಅಲ್ಲ, ಒಂದು ನಾರ್ಮಲ್ ಬೈಕಲ್ಲಿ ಇದ್ದಂತಹ ಪೆಟ್ರೋಲ್ ಇದೆಯಲ್ಲ, ಆ ಪೆಟ್ರೋಲು ಇವತ್ತು ಸುಮಾರು 20-25 ಜನರನ್ನ ಅವರ ಒಂದು ಪ್ರಾಣಕ್ಕೆ ಹಾನಿ ತಂದಂತಹ ಒಂದು ವಿಚಾರ. ಇನ್ನು ಈಗಾಗಲೇ 20 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹದ್ದು, ಮತ್ತೆ 20 ಜನ ಪ್ರಯಾಣಿಕರು ಗಾಯಗಳಾಗಿದ್ದರು. ಒಟ್ಟು 41 ಜನ ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇನ್ನೂ 20 ಜನ ಅವರ ಒಂದು ಕಂಡೀಷನ್ ಕೂಡ ಬಹಳ ತುಂಬ ಸೀರಿಯಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತಹದ್ದು. ಈಗಾಗಲೇ ಸ್ಥಳದಲ್ಲೇ ಸುಮಾರು 11 ಶವಗಳು, ಅಂದರೆ ಯಾರು ಏನು ಎತ್ತ ಇವರೆಲ್ಲಿಯವರು ಅನ್ನೋದ್ರ ಬಗ್ಗೆ 11 ಶವಗಳ ಒಂದು ಗುರುತನ್ನು ಈಗ ಪತ್ತೆ ಮಾಡಿರುವಂತಹದ್ದು. ಜೊತೆಗೆ ಇನ್ನು ಉಳಿದಂತಹ 9 ದೇಹಗಳಿನವರ ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈಗಾಗಲೇ ಇವುಗಳನ್ನು ಸುಟ್ಟು ಕರಕಲಾಗಿರುವಂತಹ ಡೆಡ್ ಬಾಡಿಯನ್ನು ಅಥವಾ ಮೃತದೇಹವನ್ನು DNA ಪರೀಕ್ಷೆಗೂ ಕೂಡ ಮಾಡ್ತಾ ಇರುವಂಥದ್ದು, DNA ಪರೀಕ್ಷೆಗೂ ಕೂಡ ಕಳಿಸ್ಕೊಟ್ಟಿರುವಂಥದ್ದು. ಇನ್ನು ನಾನು ಮೊದಲೇ ಹೇಳಿದಂತೆ ಕಾವೇರಿ ಬಸ್ನ ಹಿನ್ನೆಲೆ ಏನು ಅದನ್ನು ನೋಡಿದರೆ, ಈ ಬಸ್, ಈ ದುರಂತವಾದಂತಹ ಒಂದು ಬಸ್ ಇದೆಯಲ್ಲ, ಅದರ ಹಿನ್ನೆಲೆಯನ್ನು ನೋಡಿದರೆ ವಿ ಕಾವೇರಿ ಟ್ರಾವೆಲ್ಸ್ ಅಂತೇಳಿ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಇದರ ಒಂದು ಮೇನ್ ಹೆಡ್ ಆಫೀಸ್ ಇರುವಂತಹದ್ದು. ಜೊತೆಗೆ ಮಾರತ್ತಳ್ಳಿಯಲ್ಲೂ ಕೂಡ ಇದರ ಒಂದು ಬ್ರಾಂಚ್ ಆಫೀಸ್ ಕೂಡ ಇದೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಈ ಎರಡೂ ಕಡೆ ಬೆಳಗ್ಗೆ 10 ಗಂಟೆಯಿಂದ ಕಚೇರಿಗಳು ಓಪನ್ ಆಗ್ತಾ ಇದ್ವು. ಆದರೆ ಬೆಳಗಿನ ಜಾವ ಏನು ಇನ್ಸಿಡೆಂಟ್ ನಡೀತಲ್ಲ, ಆ ಒಂದು ಇನ್ಸಿಡೆಂಟಿಂದ ಇಲ್ಲಿವರೆಗೂ ಕೂಡ ಈ ಕಚೇರಿಗಳು ಬಾಗಿಲನ್ನು ಓಪನ್ ಮಾಡಿಲ್ಲ. ಹೆಂಗೆ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ರೀ? ಯಾಕೆಂತಂದರೆ ಸುಮಾರು 20-25 ಜನ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಬೈಕ್ ಸವಾರ ಶಿವಶಂಕರ್ ಅಂತೇಳಿ ಆತ ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬಸ್ನ ಡ್ರೈವರು ಲಕ್ಷ್ಮಯ್ಯ ಮತ್ತು ಇನ್ನೊಬ್ಬ ಸಹ ಡ್ರೈವರ್ ಇರ್ತಾರೆ, ಅಂದರೆ ಡ್ರೈವರ್ ಇರ್ತಾರಲ್ಲ, ಜಿ ಶಿವ ಅಂತೇಳಿ, ಶಿವನಾರಾಯಣ ಅಂತೇಳಿ, ಆತ ಕೂಡ ಏನು ಒಂದು ಕ್ಯಾಬಿನ್ ಅಟೆಂಡೆಂಟ್, ಅಂದರೆ ಕ್ಯಾಬಿನ್ ಒಂದು ಬಸ್ಸಲ್ಲಿ ಒಂದು ಎಕ್ಸಿಟ್ ಸೆಂಟರ್ ಇರುತ್ತಲ್ಲ, ಆ ಒಂದು ಸೆಂಟರಿಂದ ಅವರಿಬ್ಬರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಅವರಿಬ್ಬರಿಗೂ ಏನೂ ಆಗಿಲ್ಲ, ಅಂದರೆ ಪ್ರಾಣಾಪಾಯದಿಂದ ಅವರಿಬ್ಬರು ಕೂಡ ಬಚಾವಾಗಿರುವಂತಹದ್ದು. ಸದ್ಯಕ್ಕೆ ಈ 20 ಜನ ಏನು ಸಾವನ್ನಪ್ಪಿದ್ದಾರಲ್ಲ, ಅವರ ಹಿನ್ನೆಲೆಯನ್ನು ಈಗಾಗಲೇ ಪತ್ತೆ ಮಾಡ್ತಿರುವಂತಹ ಒಂದು ಕೆಲಸವನ್ನು ಈಗ ಸರ್ಕಾರ ಕೂಡ ಮಾಡ್ತಿರುವಂತಹದ್ದು. ನೀವು ನಂಬಲ್ಲ, ಈ ಒಂದು ಇನ್ಸಿಡೆಂಟಲ್ಲಿ ಒಂದೇ ಒಂದು ಗ್ರಾಮದ ಅಂದರೆ ಆ ಗ್ರಾಮ ಯಾವುದಪ್ಪ ಅಂತಂದರೆ ನೆಲ್ಲೂರು ಜಿಲ್ಲೆಯ ಗೊಲ್ಲವರಪಳ್ಳಿ ಅಂತೇಳಿ, ಆ ಗ್ರಾಮಕ್ಕೆ ಸೇರಿದಂತಹ ಇಡೀ ಕುಟುಂಬ, ಒಟ್ಟು 4 ಜನರು, ರಮೇಶ್, ಅನುಷಾ, ಜೊತೆಗೆ ಯಶವಂತ್ ಮತ್ತು ಮನ್ವಿತಾ ಅಂತೇಳಿ ಒಂದೇ ಕುಟುಂಬದ 4 ಕೂಡ ಈಗ ಸಾವನ್ನಪ್ಪಿರುವಂಥದ್ದು. ಇನ್ನು ಈ ಒಂದು ಬಸ್ ಇನ್ಸಿಡೆಂಟ್ ಏನಾಯ್ತಲ್ಲ, ಈ ಒಂದು ಇನ್ಸಿಡೆಂಟ್ಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಕೂಡ ಈ ಒಂದು ಬಸ್ ದುರಂತಕ್ಕೆ ಒಂದು ಶೋಕವನ್ನು, ಒಂದು ಸಂತಾಪವನ್ನು ಸೂಚಿಸಿರುವಂಥದ್ದು. ಜೊತೆಗೆ ಈ ಪ್ರಕರಣವನ್ನು ಒಂದು ತನಿಖೆಗೂ ಕೂಡ ಆದೇಶ ಮಾಡಿರುವಂಥದ್ದು. ಅಂದರೆ ಯಾವ ಕಾರಣಕ್ಕೋಸ್ಕರ ಬಸ್ ಈ ರೀತಿಯಾಗಿ ಒಂದು ದುರಂತ ಆಯಿತು. ಈಗಾಗಲೇ ಏನು ಬೈಕ್ ಪೆಟ್ರೋಲ್ ಬಂಕ್ ಬ್ಲಾಸ್ಟ್ ಆಗಿ, ಆ ಒಂದು ಬ್ಲಾಸ್ಟಿಂದ ಬಸ್ ಆಕ್ಸಿಡೆಂಟ್ ಆಯಿತು ಅಥವಾ ಬಸ್ ಸಂಪೂರ್ಣವಾಗಿ ಭಸ್ಮ ಆಯಿತು ಅನ್ನೋ ಒಂದು ಪ್ರಾಥಮಿಕ ತನಿಖೆಯಿಂದ ಮಾತ್ರ ಗೊತ್ತಾಗಿರುವಂತಹದ್ದು. ಸೊ ಹಾಗಾಗಿ ಇನ್ನು ಉಳಿದಂತೆ ತನಿಖೆ ಕೂಡ ಈಗ ಮುಂದುವರಿಸಿರುವಂಥದ್ದು. ಮತ್ತು ಈ ಒಂದು ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿರುವಂಥದ್ದು. ಜೊತೆಗೆ ಮೃತರ ಕುಟುಂಬಕ್ಕೆ ಈಗಾಗಲೇ ಪರಿಹಾರವನ್ನು ಕೂಡ ಒದಗಿಸಿರುವಂಥದ್ದು. ಇದು ಈ ಕ್ಷಣದ ಒಂದು ಸುದ್ದಿ. ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.